ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ನಡೆಗೆ ವಿನಯ್ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಶಾಲನಗರ ತಾಲೂಕು ಆಸ್ಪತ್ರೆಯ ಬಳಿ ಸಂಬಂಧಿಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಗೊಂದು ಹಾಗೆ ಬೇರೆಯವರಿಗೊಂದು ಕಾನೂನ ಅಂತ ಕಿಡಿಕಾರಿದ್ದಾರೆ. ವಿನಯ್ ಸಾವನ್ನ ನೆನೆದು ಕುಟುಂಬ ಸದಸ್ಯರು ಭಾವುಕರಾಗಿದ್ದಾರೆ. ಅವನು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಯುವಕನೇ ಅಲ್ಲ ಅಂತ ಕುಟುಂಬಸ್ಥರು ಹೇಳ್ತಾ ಇರೋದು. ಅವ್ರ ಹೆಸರಿಗೆ ತಕ್ಕ ಹಾಗೆ ವಿನಯ್ ತನ್ನ ಹೆಸರಿಗೆ ತಕ್ಕಂತೆ ವಿನಯವಂತರಾಗಿದ್ರು. ಆತ್ಮಹತ್ಯೆ ಮಾಡಿಕೊಳ್ಳುವಂತ ವ್ಯಕ್ತಿನೇ ಅಲ್ಲ ಅವರು. ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಕಿರುಕುಳ ಅವರಿಗೆ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಗರದ ತಾಲೂಕು ಆಸ್ಪತ್ರೆ ಬಳಿ ಈಗ ಶವವನ್ನು ಇಡಲಾಗಿದೆ. ಇಲ್ಲಿಂದ ಡಿವೈಎಸ್ಪಿ ಕಚೇರಿಗೆ ತಗೊಂಡೋಗಿ ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಿಜೆಪಿ ತಯಾರಿಯನ್ನು ಮಾಡಿಕೊಂಡಿದೆ. ಈಗ ನೂರಾರು ಸಂಖ್ಯೆಯಲ್ಲಿ ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬಿಜೆಪಿ ಕಾರ್ಯಕರ್ತರು, ಮುಖಂಡರುಗಳು ಮತ್ತು ಹಾಗೆ ವಿನಯ್ ಅವರ ಬಂಧುಗಳು ಏನು ಮೃತದೇಹದ ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದಾರೆ. ನಿನ್ನೆ ಮಧ್ಯರಾತ್ರಿ 1:15 ಸುಮಾರಿಗೆ ಮೃತದೇಹ ಕುಶಾಲನಗರಕ್ಕೆ ತಲುಪಿದೆ. ಇಲ್ಲೇ ಒಂದು ಫ್ರೀಸರಲ್ಲಿ ಮೃತದೇಹವನ್ನು ಇಡಲಾಗಿದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಅಂತಿಮ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಮ್ಮ, ನಿಮ್ಮದು ಯಾವ ಊರು? ವಿನಯ್ ಅವರು ಏನಾಗಬೇಕು ನಿಮಗೆ? ನಮಗೆ ಹತ್ತಿರದ ರಿಲೇಷನ್ನು. ಅವ್ರು ಈ ಥರ ಮಾಡ್ಕೊಳ್ಬಾರ್ದಿತ್ತು. ಆದರೆ ಇದು ಮಾತ್ರ ಅಲ್ಲ, ಕೊಡಗಿನಲ್ಲಿ ತುಂಬ ನಡೀತಾ ಇದೆ. ನಾವು ಏನೇ ಒಂದು ಮಾಡಿದರೂ ಸಮೇತ ನಮಗೆ ನ್ಯಾಯವನ್ನು ಸಿಗೋದೇ ಇಲ್ಲ. ಏನು ಈ ಪಕ್ಷಾತೀತವಾಗಿ ಇದು ಮಾಡ್ತಾ ಇದ್ದಾರೋ ಏನು ಅಂತ ಗೊತ್ತಿಲ್ಲ ಸರ್. ನಾವು ನ್ಯಾಯ ಕೇಳಬೇಕಂದ್ರೆ ಹೇಗೆ ಕೇಳೋದು ಅಂತಲೇ ಗೊತ್ತಾಗೋದಿಲ್ಲ. ಎಲ್ಲಿ ಹೋದರೂ ಸಮೇತ ನಮಗೆ ಹಿನ್ನಡೆನೇ ಹೊರತು ನಮಗೆ ಯಾವ ಇದರಲ್ಲೂ ಇಲ್ಲ. ಆವಾಗ ಬೇರೆ ಒಂದು ಇದರಲ್ಲಿ ಆಯಿತು, ಆವಾಗಲೂ ಅಷ್ಟೇ ನಮಗೆ ಯಾವ ನ್ಯಾಯ ಸಿಗೋದು ಇಲ್ಲ ಅಂತ ಅನ್ನೋ ನಂಬಿಕೆ ಇದೆ. ಆದರೆ ಇದರಲ್ಲಿ ಮಾತ್ರ ಸಿಗಲೇಬೇಕು ಅನ್ನೋ ದೃಢ ನಿರ್ಧಾರದಲ್ಲಿ ನಾವೆಲ್ಲ ಇದ್ದೀವಿ. ವಿನಯ್ ಅವರು ಇನ್ನೂ ಸಣ್ಣ ವಯಸ್ಸು, ಚಿಕ್ಕ ಮಗು ಇದೆ, ಇನ್ನು ಭಾಳ ತುಂಬ ವರ್ಷ ಬದುಕಬೇಕಾಗುತ್ತೆ. ಹೌದು, ಅವರ ಅಮ್ಮನನ್ನು ನೋಡಿ, ಅವರ ಅಮ್ಮನ ಜೊತೆ 2 ತಿಂಗಳಿಂದ ಮಾತಾಡಿಲ್ಲ ಅಂದರೆ ಹೇಗೆ ಇರ್ಬೋದು ಹೇಳಿ? ಅವರು ಮಾನ ಮರ್ಯಾದೆಗೋಸ್ಕರ ಅಂಜಿದ್ದಾರೆ. ಅವರು ಈ ಥರ ಏನಾದರೂ ಇನ್ನೂ ಬೇರೆ ಬೇರೆ ಕೇಸ್ಗಳನ್ನೆಲ್ಲ ಹಾಕ್ತಾರೆ ಅನ್ನೋ ರೂಮರ್, ನಮಗೆ ಗೊತ್ತಿಲ್ಲ. ಅಂದರೆ ಹೋದ್ಮೇಲೆ ಅದೆಲ್ಲ ಗೊತ್ತಾಗಿರೋದು. ಹಾಗೆಲ್ಲ ಹಾಕಿದರೆ ಹೇಗೆ ಜೀವನ ಅನ್ನೋ ರೀತಿಯಲ್ಲಿ ಅವರು ಹಂಗೆ ಮಾಡ್ಕೊಂಡಿದ್ದಾರೆ. ಮಾಡ್ಕೋಬಾರ್ದು, ಇದ್ದು ನಾವು ಜಯಿಸಬೇಕಿತ್ತು, ಏನು ಮಾಡೋಕ್ಕಾಗೋದಿಲ್ಲ. ವಿನಯ್ ಅವರ ಸಾವಿಗೆ ಯಾರು ಹೊಣೆ? ಈಗ ಇನ್ನೂ ಭಾಳ ಸಣ್ಣ ವಯಸ್ಸಿನ ಒಬ್ಬ ಯುವಕ ಮೃತಪಟ್ಟಿದ್ದಾರೆ. ಯಾರು ಇದಕ್ಕೆ ಯಾವ ರೀತಿ ನ್ಯಾಯ ಸಿಗಬೇಕು ಅಂತ? ನೇರ ಸರ್ಕಾರನೇ ಹೊಣೆ ಸರ್. ಇದಕ್ಕೆ ಬೈ ಫೋರ್ಸ್ ಅವರಿಗೆ ಕಿರುಕುಳ ತಾಳಲಾರದೆ ಅವರು ಈ ಸ್ಥಿತಿಗೆ ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ ಸರ್. ವ್ಯಕ್ತಿಗತವಾಗಿ ಹೇಗಿದ್ರು ವಿನಯ್? ಎಲ್ಲರೊಟ್ಟಿಗೆ ಆತ್ಮೀಯತೆ ಮತ್ತು ಅವ್ರಿಗೆ ಹೇಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಎಕ್ಸ್ಟ್ರೀಮ್ಗೆ ಹೋಗ್ತಾರೆ ಅಂತಂದರೆ ಏನಾಯಿತು ಅಂತ? ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವ್ಯಕ್ತಿನೇ ಅಲ್ಲ, ತುಂಬ ವಿನಯ ಅಂತ ಹೆಸರಿದೆ, ವಿನಯವಾಗಿ ನಡ್ಕೊಂಡಿರುವಂಥ ವ್ಯಕ್ತಿ. ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಮಗೆ ಅವ್ರಿಗೆ ಉಳಿದಿರೋ 3 ಜನಕ್ಕೆ FIR ಆಗಲೇಬೇಕು ಸರ್. ನ್ಯಾಯ ಸಿಗಬೇಕು ಮತ್ತು ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಸರ್. ಏನು ಕ್ರಮ ಆಗಬೇಕು? ಈಗ ಪಾರ್ಥಿವ ಶರೀರದಲ್ಲಿ ಬಂದಿದೆ, ಮಧ್ಯರಾತ್ರಿಯಿಂದ ಇಲ್ಲೇ ಇದೆ. ಯಾವುದೇ ಮಂತರಗೌಡ ಮತ್ತು ಪೊನ್ನಣ್ಣ ಮತ್ತು ಇನ್ನೊಬ್ಬರು 3 ವ್ಯಕ್ತಿಗಳನ್ನು ಅವ್ರಿಗೆ FIR ಬುಕ್ ಆಗಬೇಕು, ಅವ್ರಿಗೆ ಅರೆಸ್ಟ್ ಮಾಡಬೇಕು. ಈಗ ಇಷ್ಟೆಲ್ಲ ಕಿರುಕುಳ ಆಗ್ತಿರುವಾಗ ಯಾರ ಜೊತೆ ಹೇಳ್ಕೊಂಡಿದ್ರಂತ ನಿಮಗೆ ಏನು ಮಾಹಿತಿ ಇದೆ? ಈಗ ಸಾಕಷ್ಟು ಕಿರುಕುಳ ಆಗ್ತಾ ಇದೆ, ಪೊಲೀಸ್ ಅರೆಸ್ಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಫೋನ್ ಮಾಡಲಿಕ್ಕೆ ಸಿಗೋದಿಲ್ಲಲ್ಲ, ಇವಾಗ ಯಾರೂ ಸಿಗೋದಿಲ್ಲಲ್ಲ. ಈಗ ಮಂತರಗೌಡನಿಗೆ ಫೋನ್ ಮಾಡಿ ಹೇಳುವಾಗ ಏನು ಅಂತ ಕೇಳೋದಾದರೆ ಅವರು ಸಿಗೋದಿಲ್ಲ. ನಾವು ಯಾರ ಹತ್ರ ಕೇಳಬೇಕಿನ್ನು? ಅವ್ರ ಅಧಿಕಾರದಲ್ಲಿ ಇದ್ಬಿಟ್ರೆ ಅವ್ರಿಗೆ ಅಧಿಕಾರದಲ್ಲಿರುವ ಪವರೇ ಮಾತ್ರ ಇರೋದು, ಮಾಡ್ಬೋದು. ನಾವು ಮಾತ್ರ ಏನು ಮಾಡಿದ್ರು ನಮಗೆ ಅದಕ್ಕೆ ಅರೆಸ್ಟೇ. ಕ್ಯಾಮ್ರಾಮನ್ ಮಹೇಶ್ ಮಂಜುನಾಥ್, KB TV9 ಹಾಸನ.